ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ರತ್ನ. ಇವತ್ತು ನಾನು ನಿಮಗೆ ನಿಂಬೆಹಣ್ಣು ಚಿತ್ರಾನ್ನ ಅಂದರೆ ಮಸಾಲೆ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿಗ ಒಂದು 3 ಸಣ್ಣದಾಗಿರೋ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 5 ಹಸಿಮೆಣಸಿನ್ಕಾಯಿ, ಒಂದು ತುಂಡು ಶುಂಠಿನ ಜಜ್ಜಿಟ್ಕೊಂಡಿದ್ದೀನಿ, ಕರಿಬೇವು, ಅರ್ಧ ನಿಂಬೆಹಣ್ಣು, ಒಂದು 7-8 ಬೆಳ್ಳುಳ್ಳಿನ ಸ್ವಲ್ಪ ಕುಟ್ಟಿಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಇದೊಂದು 10 ಕಾಳು ಮೆಂತ್ಯನ ಹೆಚ್ಚಿಗೆ ಮಾಡಿಕೊಂಡು ಕುಟ್ಟಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಒಗ್ಗರಣೆಗೆ ಸಾಸಿವೆ, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ನಾನು ಒಂದು 7-8 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದು ಬಿಸಿಯಾಗಿದೆ. ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊಳ್ಳಿ. ಈಗ ಸಾಸಿವೆ ಎಲ್ಲ ಸಿಡಿತಾ ಇದೆ. ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ, ಒಂದು 2 ಸ್ಪೂನಷ್ಟು. ಈಗ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಕೆಂಪಗಾಗಲಿ. ಈಗ ಅದೆಲ್ಲ ಸ್ವಲ್ಪ ಕೆಂಪಗಾಗಿದೆ. ಈಗ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಜಜ್ಜಿಟ್ಕೊಂಡಿದ್ವಲ್ಲ ಅದು, ಕರಿಬೇವು ಹಾಕ್ಕೊಳ್ಳೋಣ. ಈಗ ಮೆಂತ್ಯ ಪೌಡ್ರ್ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ, ವಾಸನೆಯೂ ಅಷ್ಟೇ ಜೋರಾಗಿರುತ್ತೆ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಬೇಯೋದಕ್ಕೆ ಉಪ್ಪು ಹಾಕ್ಕೊಳ್ಳಿ. ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ನಾನು ಆಲ್ರೆಡಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಅನ್ನಕ್ಕೆ ನಾನು ಉಪ್ಪು ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಫ್ರೈ ಆಗಲಿ ಇದು ಚೆನ್ನಾಗಿ. ಆಗಾಗ ಹಿಂಗೆ ಕೈ ಆಡಿಸ್ತಾ ಇರಿ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ, ಒಂದು 1/4 ಚಮಚದಷ್ಟು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ನಾವು ಬಾಕ್ಸ್ಗೆಲ್ಲ ಕಟ್ಟಿದಾಗ ಹಸಿಯಾಗಿ ಈರುಳ್ಳಿ ಇದ್ದರೆ ಚಿತ್ರಾನ್ನನು ಬಾಕ್ಸ್ ಓಪನ್ ಮಾಡಿದಾಗ ತುಂಬ ಕೆಟ್ಟದಾಗಿ ಸ್ಮೆಲ್ ಬರುತ್ತೆ, ಚೆನ್ನಾಗೂ ಇರೋದಿಲ್ಲ. ಸೊ ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ನೋಡಿ ನಿಂಬೆ ರಸ ಹಾಕ್ತಾ ಇದ್ದೀನಿ. ಸಾಮಾನ್ಯ ನಿಂಬೆಹಣ್ಣನ್ನು ಸ್ಟೌವೆಲ್ಲ ಆಫ್ ಮಾಡಿದ್ಮೇಲೆ ಹಿಂಡ್ತಾರೆ, ಬಟ್ ನೀವು ಈ ರೀತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಚಿತ್ರಾನ್ನ. ನಿಂಬೆಹಣ್ಣು ಹಾಕಿದ್ಮೇಲೂ 2 ನಿಮಿಷ ಹುರ್ಕೋಬೇಕು. ಏನೂ ಕಹಿ ಬರೋದಿಲ್ಲ. ಕೆಲವ್ರು ಹೇಳ್ತಾರೆ ನಿಂಬೆಹಣ್ಣು ಹಾಕಿದ್ಮೇಲೆ ಉರಿಬಾರ್ದು ಅಂತ, ಹಾಗೇನಿಲ್ಲ. ನಮ್ಮ ದೊಡ್ಡಮ್ಮ ಈ ರೀತಿಯೇ ಚಿತ್ರಾನ್ನ ಮಾಡ್ತಿದ್ದೆ, ತುಂಬ ಚೆನ್ನಾಗಿರ್ತಿತ್ತು. ಊರಲ್ಲಿದ್ದಾರೆ ಅವರು. ನಿಂಬೆಹಣ್ಣು ಹಾಕಿದ್ಮೇಲೂ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ಒಂದು 2 ನಿಮಿಷ ಹುರಿದಾದ್ಮೇಲೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಈಗ ಅನ್ನ ಕಲಿಸ್ಕೊಳ್ಳೋಣ. ನಾನು ಸ್ವಲ್ಪ ಗೊಜ್ಜು ಎತ್ತಿಟ್ಕೊಂಡ್ಬಿಡ್ತೀನಿ. ಅನ್ನನ ನೀವು ಕುಕ್ಕರಲ್ಲಿ ಮಾಡಿರ್ತೀವಲ್ಲ, ಕುಕ್ಕರಲ್ಲೂ ಅಥವಾ ತಪ್ಪಲೆಯಲ್ಲೂ ಫಸ್ಟು ಹೀಗೆ ಅದನ್ನು ಹಾರಕ್ಕೆ ಬಿಟ್ಬಿಡೋಣ. ನೋಡಿ, ನಾನು ಅನ್ನನೆಲ್ಲ ಹೀಗೆ ಸ್ಪ್ರೆಡ್ ಮಾಡಿಟ್ಟಿದ್ದೀನಿ. ಇದೊಂದು 5 ನಿಮಿಷ ಹಾರಲಿ, ಆಮೇಲೆ ಕಲಸೋಣ. ಈಗ ಅನ್ನ ಆರಿದೆ, ಕಲಿಸ್ಕೊಳ್ಳೋಣ.
ಈಗ ಯಾವುದೇ ಕಲಿಸೋವಂಥದ್ದಿದ್ರೂ ಲೈಕ್ ವಾಂಗಿಬಾತು, ಪುಳಿಯೋಗರೆ, ಈ ಚಿತ್ರಾನ್ನ ನಾವು ಬಿಸಿ ಅನ್ನನ ಹಾಕಿ ಕಲಿಸ್ಬಾರ್ದು. ಮುದ್ದೆಯಾಗಿ ಆಗಿಬಿಡತ್ತೆ. ಒಂದು 5 ನಿಮಿಷ ಆರಕ್ಕೆ ಬಿಟ್ಬಿಟ್ಟು ಆಮೇಲೆ ಕಲಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಉದ್ರಾಗಿ. ನೋಡಿ, ಈಗ ಚಿತ್ರಾನ್ನ ರೆಡಿ. ಮಸಾಲೆ ಚಿತ್ರಾನ್ನ ಒಂದು, ಇದಕ್ಕೆ ಮೆಂತ್ಯ ಪೌಡ್ರ್ ಹಾಕೋದು, ಇನ್ನೊಂದು ಬೆಳ್ಳುಳ್ಳಿ, ಆಮೇಲೆ ನಾವು ನಿಂಬೆಹಣ್ಣ ಕೊನೆಯಲ್ಲಿ ಹಾಕಿ 1-2 ನಿಮಿಷ ಸ್ಟವ್ ಆನಲ್ಲಿಟ್ಟೆ ಫ್ರೈ ಮಾಡೋದ್ರಿಂದ ಚಿತ್ರಾನ್ನ ನಿಜ ಹೇಳ್ತೀನಿ ಕೇಳಿ ತುಂಬ ಡಿಫ್ರೆಂಟಾಗಿರುತ್ತೆ. ನೀವು ಒಂದ್ಸಲ ಇದು ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು.